ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಹೇಳಿ ವಿರಾಟ್. ಭೈರವಿ ಅವರೇ, ಡಿನ್ನರ್ ಪ್ಲಾನ್ ಮಿಸ್ ಆಗಿತ್ತಲ್ವಾ? ಅದನ್ನ ಅವರು ಇವತ್ತು ಈವ್ನಿಂಗ್ ಮತ್ತೆ ಇಟ್ಕೊಂಡಿದ್ದಾರೆ. ಸೊ ನಾನ್ ಬಂದು ನಿಮ್ನ ಪಿಕ್ ಮಾಡೋಷ್ಟ್ರಲ್ಲಿ ತುಂಬಾ ಟೈಮ್ ಆಗುತ್ತೆ. ಹಾಗಾಗಿ ನಾನು ನಿಮ್ಗೆ ಲೊಕೇಶನ್ ಕಳ್ಸ್ಕೊಡ್ತೀನಿ, ನೀವು ಡೈರೆಕ್ಟ್ ಆಗಿ ಬಂದ್ಬಿಡಿ. ನಾನು ಅಷ್ಟ್ರಲ್ಲಿ ರೀಚ್ ಆಗ್ತೀನಿ. ಓಕೆನಾ? ಸರಿ. ಹಾ ಸರಿ, ಓಕೆ, ಬಾಯ್. ವಸುಂಧರಾ, ಹಾಮ, ಇವತ್ತು ಭೈರವಿ ಆಫೀಸ್ಗೆ ಹೋಗಿಲ್ಲ, ಗೊತ್ತಾ? ಹಾ ಗೊತ್ತು. ಮತ್ತೇನು ಏನು ಕೇಳಲೇ ಇಲ್ಲ? ನಾನೇನ್ ಕೇಳ್ಬೇಕಿತ್ತಮ್ಮ? ಏನೋ ಕೆಲ್ಸ ಇರ್ಲಿಲ್ವೇನೋ? ಇಲ್ಲ ಅಂದ್ರೆ ನೀನು ಆ ಭವಾನಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗಿಂದ ಏನೋ ತುಂಬಾ ಟೆನ್ಷನ್ ಅಲ್ಲಿದ್ಲು. ನಿನಗೇನಾದ್ರೂ ಗೊತ್ತಾ? ಇನ್ನೇನಿರುತ್ತಮ್ಮ, ಡಾಕ್ಟ್ರು ಏನ್ ಹೇಳಿದ್ರೋ ಏನು ಅಂತ ಯೋಚನೆ ಮಾಡ್ತಿರ್ತಾಳಷ್ಟೇ. ನನಗೇನು ಈ ಭವಾನಿ ಹಿರಿ ಸೊಸೆ, ಭೈರವಿ ಕಿರಿ ಸೊಸೆ ಅನ್ನೋದು ಬಿಟ್ಟು ಅವರಿಬ್ರ ಮಧ್ಯೆ ಇನ್ನೇನೋ ಸಂಬಂಧ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅಮ್ಮ, ನಿನಗೆ ಯಾಕೆ ಡೌಟು ಅಂತ? ಅವರಿಬ್ರು ಒಬ್ರಿಗೊಬ್ರು ತೋರ್ಸೋ ಕನ್ಸರ್ನ್ ನೋಡಿದ್ರೆ ಯಾರಿಗಾದ್ರೂ ಡೌಟ್ ಬಂದೇ ಬರುತ್ತೆ. ನಾನೇನು ಭವಾನಿಗೆ ಒಂದ್ ಮಾತು ಅನ್ನೋ ಆಗಿಲ್ಲ. ಅವಳೇನೋ ದೊಡ್ಡ ಲಾಯರು, ಭವಾನಿ ಅವಳ ಕ್ಲೈಂಟ್ ಅನ್ನೋ ತರ ವಕಾಲತ್ ವಹಿಸ್ಕೊಂಡ್ ಬಂದ್ಬಿಡ್ತಾಳೆ. ಇದ್ರಲ್ಲೇ ಗೊತ್ತಾಗತ್ತಾನೆ ಅವರಿಬ್ರು ಮಧ್ಯಾಹ್ನ ಏನೋ ವಿಷಯ ಇದೆ ಅಂತ. ನನಗೇನು ಹಾಗ ಅನ್ನಿಸ್ತಿಲ್ಲಮ್ಮ. ಪ್ರೆಗ್ನೆಂಟ್ ಹುಡುಗಿ ಅನ್ನೋ ಕಾರಣಕ್ಕೆ ಕನ್ಸರ್ನ್ ತೋರಿಸ್ತಾ ಇರ್ಬೋದು. ಅದು ಅಲ್ಲದೆ ನಾನ್ ಗಮನಿಸಿರೋ ಹಾಗೆ ಭೈರವಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್. ಯಾರಾದ್ರೂ ಕಷ್ಟ ಅಂತ ಅಂದ್ರೆ ಅವಳು ಹೆಲ್ಪ್ ಮಾಡಕ್ಕೆ ನಿಂತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಭವಾನಿ ಅಂದ್ರೆ ಸ್ವಲ್ಪ ಕನ್ಸರ್ನ್ ಇರ್ಬೋದು. ಇಲ್ಲ ವಸುಂಧರಾ, ಅವರಿಬ್ರು ಮಧ್ಯೆ ಏನೋ ಇದೆ. ಆ ಭೈರವಿನ ತುಂಬಾ ಹಗುರವಾಗಿ ತಗೋಬೇಡ. ನಾವು ಅವಳ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಸಾಧ್ಯವಾದಷ್ಟು ನೀನ್ ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ನಾನು ಇಟ್ಟಿರ್ತೀನಿ. ನಿನಗೇನಾದ್ರೂ ಗೊತ್ತಾದ್ರೆ ನೀನ್ ನನಗೆ ಹೇಳು, ಹಾಗೆ ನನಗೇನಾದ್ರೂ ಗೊತ್ತಾದ್ರೆ ನಾನ್ ನಿನಗೆ ಹೇಳ್ತೀನಿ. ಸ್ವಲ್ಪ ನಾ ಹೇಳಿದ್ದನ್ನ ಮನ್ಸಲ್ಲಿಟ್ಕೋ, ನೆಗ್ಲೆಕ್ಟ್ ಮಾಡಬೇಡ. ಅಮ್ಮ ಹೇಳ್ತಿರೋದು ಸರಿಯಾಗಿದೆಯಾ? ಭೈರವಿ ಹಾಸ್ಪಿಟ್ಲಿಗೆ ವಿರಾಟ್ನು ಕರ್ಕೊಂಡ್ಬಂದಿದ್ಲು. ಇದ್ರದ ಬಗ್ಗೆ ಐ ಆಮ್ ನಾಟ್ ವೆರಿ ಸರ್ಟೇನ್ ಅಬೌಟ್ ಇಟ್. ಹಾಯ್ ವೀರ್. ಹಾಯ್. ಯಾಕೆ ವಿರಾಟ್ ಹಾಗೆ ನೋಡ್ತಿದ್ದೀರಾ? ಇವಳನ್ನ ಮಾತ್ರ ಬರಕ್ ಹೇಳಿದ್ರೆ ಇವಳು ಇಶಾನಿನ್ನು ಜೊತೆ ಕರ್ಕೊಂಡ್ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾ, ನೋನೋ. ಯಾಕೆ ವೀರ್, ನಾನ್ ಬರ್ಬಾರ್ದಿತ್ತ? ಹಾಗೇನಿಲ್ಲ ಇಶಾನಿ, ನಾನೇನಂದೆ? ಬಾಯ್ಬಿಟ್ ಹೇಳಿಲ್ಲ, ಆದ್ರೆ ನಿನ್ ಕಣ್ಣು ಹೇಳ್ತಾ ಇದೆ ಇವಳು ಯಾಕೆ ಬಂದ್ಲು ಅಂತ. ಛೇಚೆ, ಹಾಗೇನಿಲ್ಲ. ವಿರಾಟ್, ನಿಮ್ಮ ಅನುಮಾನನ ನಾನ್ ಕ್ಲಿಯರ್ ಮಾಡ್ತೀನಿ. ನಾನು ಒಬ್ಳೆ ಹೊರಟಿರ್ಬೇಕಾದ್ರೆ ಇಶಾನಿ ಎದುರುಗ್ ಬಂದ್ಲು. ಎಲ್ಲಿಗ್ ಹೋಗ್ತಿದ್ಯಾ ಅಂತ ಕೇಳಿದ್ಲು. ಹೋಟೆಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ನಾನು ಬರ್ತೀನಿ ಅಂತ ಅಂದ್ಲು. ಬೇಡ ಅಂದ್ರೆ ಬೇಜಾರ್ ಮಾಡ್ಕೋತಾಳೆ ಅಂತ ಕರ್ಕೊಂಡ್ ಬಂದೆ. ಹೋ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬನ್ನಿ.